ನಮಸ್ಕಾರ. ನಾನು ಡಾಕ್ಟರ್ ಮಹಂತೇಶ್ ಕಾಜ್ಗಾರ್, ವನೌಷಧಿ ಚಿಕಿತ್ಸಾ ಕೇಂದ್ರ, ಕೋಟೆಕಲ್, ಮುಳಗುಡ್ಡ. ಗಾಯಗಳು ಯಾವಾಗಲೂ ಕೀವು ಸೋರುತ್ತಿರುವ ಗಾಯಗಳು, ಗಾಯದಲ್ಲಿ ಹುಳ ಬೀಳುವಂಥದ್ದು, ಸುಟ್ಟ ಗಾಯಗಳು ಮತ್ತು ಕುರುಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಔಷಧಿಯನ್ನು ಯಾವುದನ್ನು ಮಾಡಬೇಕನ್ನುವಂಥದ್ದನ್ನು ಇವತ್ತು ನಾನು ತಿಳಿಸ್ಕೊಡ್ತೇನೆ. ಸಾಮಾನ್ಯ ಸಹಜವಾಗಿ ಎಲ್ಲರಿಗೂ ಗಾಯ ಆಗೋದು ಸಹಜ. ಅವಾಗ ಗಾಯ ಆದಾಗ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥ ಸಾಕಷ್ಟು ವನೌಷಧಿಗಳಿರ್ತವೆ. ಅದರೊಳಗೆ ಉದಾಹರಣೆಗೆ ಒಂದನ್ನು ಇಲ್ಲೇ ಪ್ರಸ್ತಾಪ ಮಾಡ್ತೀನಿ. ಸೀತಾಫಲದ ಎಲೆ. ಸೀತಾಫಲದ ಎಲೆ ನೆರಳಿನಲ್ಲಿ ಒಣಗಿಸಿ ಕಪ್ಪಾಗುವಂತೆ ಹುರಿದು ಪುಡಿಯನ್ನು ಮಾಡಿ ಆ ಪುಡಿಯನ್ನು ಗಾಯಗಳಿಗೆ ಹಚ್ಚುವುದರಿಂದ ಸಂಪೂರ್ಣ ಗಾಯ ಮಾಯುತ್ತೆ. ನಂತರ ಬೇಕಾದವರು ಈ ಒಂದು ಔಷಧಿಯನ್ನು ಮನೆಯಲ್ಲೇ ಮಾಡಿಟ್ಟುಕೊಂಡು ಯಾವಾಗ ಈ ಥರ ಗಾಯಗಳಾಗ್ತವ ಅವಾಗ ಹಚ್ಚುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು ಯಾವಾಗಲೂ ಕೀವು ಸೋರುತ್ತಿರತಕ್ಕಂಥ ಗಾಯಗಳಿಗೆ ಸೀತಾಫಲದ ಎಲೆಯನ್ನು ನೆರಳಿನಲ್ಲಿ ಒಣಗಿಸಿ ಕಪ್ಪಾಗುವಂತೆ ಹುರಿದು ಅದನ್ನು ಸಂಪೂರ್ಣ ಚೂರ್ಣ ಮಾಡಿ ಬೆಳಿಗ್ಗೆ ಹಚ್ಚೋದು. ಆಮೇಲೆ ರಾತ್ರಿ ಬೆಳ್ಳುಳ್ಳಿ ಮತ್ತು ತುಪ್ಪ, ಬೆಳ್ಳುಳ್ಳಿಯನ್ನು ಸಂಪೂರ್ಣ ಮೇಲಿನ ಸಿಪ್ಪಿಯನ್ನು ತೆಗೆದು ಅದನ್ನು ಮಲಾಮ್ ಟೈಪ್ ಮಾಡಿ ಅದರೊಳಗೆ ತುಪ್ಪವನ್ನು ಸೇರಿಸಿ ಹಚ್ಚೋದ್ರಿಂದ ಯಾವಾಗಲೂ ಕೀವು ಸೋರ್ತಿರ್ತಕ್ಕಂಥ ಗಾಯಗಳು ಶುದ್ಧವಾಗಿ, ಕೀವು ಕಡಿಮೆಯಾಗಿ ಗಾಯ ಬೇಗನೆ ಮಾಯಿತು. ಇನ್ನು ಗಾಯದೊಳಗೆ ಹುಳ ಬೀಳ್ತಾವೆ. ಆ ಹುಳ ಬಿದ್ದಂಥ ಸಂದರ್ಭದೊಳಗ ಸೀತಾಫಲದ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಆಮೇಲೆ ಅದನ್ನು ಹುರಿದು ಕಪ್ಪಾಗುವಂತೆ ಹುರಿದು ಚೂರ್ಣ ಮಾಡಿ ಸ್ವಲ್ಪ ಹೊಗೆ ಸೊಪ್ಪು ಆಮೇಲೆ ಸ್ವಲ್ಪ ಸುಣ್ಣ ಎರಡನ್ನೂ ಅದರಲ್ಲಿ ಮಿಕ್ಸ್ ಮಾಡಿ ಹುಳು ಬಿದ್ದಂಥ ಗಾಯಗಳಿಗೆ ಮೇಲೆ ಅದನ್ನು ಹಾಕೋದ್ರಿಂದ ಸಂಪೂರ್ಣ ಹುಳುಗಳು ಹೋಗಿ ಗಾಯ ಬೇಗನೆ ಮಾಯುತ್ತೆ. ಇನ್ನು ಸುಟ್ಟ ಗಾಯ. ಸುಟ್ಟ ಗಾಯಕ್ಕೆ ತಕ್ಷಣ ನೀರು ಹಾಕೋದಾಗ್ಲಿ ಅಥವಾ ಬೇರೆ ಬೇರೆ ಯಾವುದ್ಯಾವುದೋ ಆಯಿಂಟ್ಮೆಂಟನ್ನೆಲ್ಲ ಹಚ್ಚೋದಾಗ್ಲಿ ಬಿಟ್ಟು ಮನೆಯಲ್ಲಿ ಹಳಿ ಜೇನುತುಪ್ಪ ಅಂದ್ರೆ ಭಾಳ ವರ್ಷದಿರ್ತಕ್ಕಂಥ ಹಳಿ ತುಪ್ಪವನ್ನು ಸುಟ್ಟ ಗಾಯಕ್ಕೆ ಹಚ್ಚೋದ್ರಿಂದ ಸಂಪೂರ್ಣ ಸುಟ್ಟ ಗಾಯ ಹೋಗ್ತದೆ. ಜೇನುತುಪ್ಪ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಆಲೂಗಡ್ಡೆಯನ್ನ ನೀರಿನಿಂದ ಸ್ವಚ್ಛವಾಗಿ ತೊಳೆದು ಒಣ ವಸ್ತ್ರದಿಂದ ಸಂಪೂರ್ಣವಾಗಿ ಒರೆಸಿ ಅದನ್ನು ಬೆರಳು ಗಾತ್ರದ ಹೋಳುಗಳನ್ನು ಮಾಡಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಸುಟ್ಟ ಗಾಯಗಳಿಗೆ ಹಚ್ಚೋದ್ರಿಂದ ಗಾಯ ಬೇಗನೆ ಮಾಯ್ತದೆ. ಇನ್ನು ಕುರು ಆದಾಗ ತಕ್ಷಣ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ, ಇಲ್ಲ ಅಂದ್ರೆ ಡಾಕ್ಟರ್ ಕಡೆ ಹೋಗ್ತೀವಿ. ಆದರೆ ಈ ಕುರುಗಳಾದಾಗ ಸಾಕಷ್ಟು ಪಕ್ಕದಲ್ಲೇ ಔಷಧಿ ಇರ್ತಾವೆ. ಉದಾಹರಣೆಗೆ ಒಂದು ಔಷಧಿ ಹೇಳ್ತೀನಿ. ಆಡಿನ ಹಿಕ್ಕಿ ಮತ್ತು ಆಡಿನ ಮೂತ್ರ. ಯಾಕೆ ಆಡಿನ ಹಿಕ್ಕಿ ಮತ್ತು ಆಡಿನ ಮೂತ್ರ ಅಂತಂದ್ರೆ ಆಡು ಎಲ್ಲ ವನಸ್ಪತಿಗಳನ್ನ ತಿನ್ನುತ್ತೆ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥದ್ದು ಗಾದೆ ಇದೆ. ಆ ಒಂದು ಆಡಿನ ಹಿಕ್ಕಿ ಮತ್ತು ಆಡಿನ ಮೂತ್ರ ಎರಡನ್ನೂ ಕಲಸಿ ಬಿಸಿ ಮಾಡಿ ಆ ಕುರುಗಳಿಗೆ ಹಚ್ಚೋದ್ರಿಂದ ಕುರು ಬೇಗನೆ ಒಡೆದು ಕೀವು ಸಂಪೂರ್ಣವಾಗಿ ಹೋಗಿ ನೋವು ಕಡಿಮೆ ಆಗುತ್ತೆ. ಇಷ್ಟು ಈ ಔಷಧಿಯನ್ನು ತಿಳಿದುಕೊಂಡವರು, ಈ ವಿಡಿಯೋ ನೋಡಿದಂಥವರು ಈ ಒಂದು ಆಯುರ್ವೇದ ಔಷಧಿಯ
ಪ್ರಚಾರವನ್ನು ಮಾಡಿದರೆ ಆಯುರ್ವೇದದ ಉಪಯೋಗ ಎಲ್ಲರಿಗೂ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಆದ್ದರಿಂದ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ಈ ಎಲ್ಲ ಔಷಧಿಗಳನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಆಯುರ್ವೇದವನ್ನು ಬಳಸೋಣ. ನಮಸ್ಕಾರ.